ನಿಮಿಷ ಶಾಂತಿ, ಒಂದು 10 ನಿಮಿಷ, ಒಂದು 10 ನಿಮಿಷ ಶಾಂತಿ. ಸ್ವಲ್ಪ ಶಾಂತಿ ಒಂದು. ಸದಾಶಿವ ಮುತ್ತೆ ಚಂದ್ರವತಾಯಿ ಚಿಕ್ಕೈ ಮುತ್ಯನ ನೆನೆಯುತ್ತಾ ಇವತ್ತು ಗುರ್ಲಾಪುರ ತ್ರಾಸದಲ್ಲಿ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಅಂತ ಹೇಳಿ ಇವತ್ತು ಸತತ 4ನೇ ದಿನ, ಹೌದಲ್ಲ, ಇವತ್ತು 4ನೇ ದಿನ ರೈತರು ರಸ್ತೆ ಮೇಲೆ ಧರಣಿ ಮಾಡಕತ್ತಾರ. ಇವತ್ತ ಅನ್ನ ಹಾಕೋ ರೈತನ ರಸ್ತೆಗೆ ಬಂದು ಕೂತಾನಂತಂದ್ರ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದತ್ತೆ? ರೈತನ ಬಾಳ ಕಣ್ಣೀರುಗಳಾಗೈತಿ. ಒಂದನೇದ್ದು ಸರಿಯಾಗಿ ಮಳೆ ಇಲ್ಲ, ಇತ್ತಾಗ ಮಕ್ಕಳು ನೌಕರಿ ಆಗ್ಲಿ ಅಂತೇಳಿ ರೊಕ್ಕ ಹಾಕ್ತೇವೆ, ಸಾಲ ಸುಲಾನು ಮಾಡ್ತೇವೆ, ಎಲ್ಲ ಹಾಕೈತೆ. ಆದ್ರೂ ಸಹಿತ ನಾವೇನು ಕೇಳಾಕತ್ತಿಲ್ಲ, ದೊಡ್ಡ ಕೂಲಿ ಕೊಡೋದ್ ಕೇಳಾಕತ್ತೀವಿ. ಮೊದ್ಲ ತ್ರಾಸ ಇರ್ತೈತೆ, ಆ ತ್ರಾಸಿನೊಳಗೂ ಸಹಿತ ಈ ಒಂದು ವೇದಿಕೆಯನ್ನ ಎಲ್ಲ ರೈತ ಸಂಘದ ಮುಖಂಡರನ್ನ ಒಗ್ಗೂಡಿಸಿ ನಮ್ಮ ಚಿನ್ನಪ್ಪಣ್ಣ ಪೂಜಾರಿ ಇರ್ಬೋದು, ಆಮೇಲೆ ಶಶಿಕಾಂತ್ ಗುರುಜಿ ಅವರು, ಎಲ್ಲರೂ ಸಹಿತ ಇವತ್ತು ರೈತ ಮುಖಂಡರು ಸೇರಿಕೊಂಡು ಸತತ 4 ದಿನ ಬಿಸಿಲೆಲ್ಲಾರ್ದ ಕೂತು ಧರಣಿ ಮಾಡಕತ್ತೀರಿ. ನಮಗ ಬೇಕಾಗಿರೋದು ಏನೂ ಇಲ್ಲ, ಇನ್ನೊಬ್ಬರದು ದುಡ್ಡು ಅನುಗ್ರಹ ಏನೂ ಬೇಡ. ನಮಗ ನಾವು ಬೆಳೆದಂತ ಬೆಳೆಗೆ ಸರಿಯಾಗಿ ಪಗಾರ ಕೊಡ್ರಿ ಇಷ್ಟ. ನಮ್ದೇನು ದುಡ್ದವಂಗ ಪಗಾರ ಕೊಡ್ರಿ, ಇದ್ರೋಗಿ ಏನೈತಿ? ಯಾಕಂದ್ರೆ ಮೊದ್ಲ ಕಷ್ಟದಾಗಿರ್ತೀವಿ, ಸರಿಯಾಗಿ ಮಳೆ ಆಗುವಂತ, ಬೆಳಿ ಬರುವಂತ, ಆಮೇಲೆ ಗೊಬ್ಬರ ಕರ್ದ ರೊಕ್ಕ ಹಾಕಬೇಕ, ಸರಿಯಾಗಿ ಬೆಳಿ ಬೆಳೀತಂದ್ರ ಈಗ ಇಲ್ಲಿ ಸರಿಯಾಗಿದ್ದು ಸಿಗುವಂತ ಕೂಲಿ. ರೈತರು ಏನ್ ಮಾಡ್ಬೇಕಪ್ಪ ಇವತ್ತ? ಬಹುಶಃ ನಿನ್ನೇನು ಶಶಿಕಾಂತ್ ಗುರುಜಿ ಅವರು ಮಾತಾಡಿದ್ರೆ ಕಾಲಜ್ಞಾನದ ಬಗ್ಗೆ, ಬಹುಶಃ ಏನ್ ಅನ್ಸತಿ, ಅವಾಗ ಮುತ್ತೆ ಹೈದ ಉಂಡ ಊಟ ಕೊಂಡ ಕೂಲಿ ಕೇಳುವಂತ ದಿನಮಾನ ಬರ್ತದೆ ಅಂತ ಹೇಳಿದ. ಇವತ್ತ ಅನ್ನ ಹಾಕಿದವ್ರಿಗೆ ಅಷ್ಟ ಅಲ್ಲ, ತುತ್ತು ಮಾಡಿ ಬಾಯಾಗ ಹಾಕಿದವ್ರು ಸಹಿತ ಕಿಮ್ಮತ್ತಿಲ್ಲಿ ಅಂತ ದಿನಮಾನ ಬಂದೈತಿ. ಒಂದೇದ್ದು ಅನ್ನ ನೀರಕ್ಕೆ ಈಗ ಸಿಕ್ಕಾಪಟ್ಟೆ ಕೊರತೆ ಆಕತ್ತೈತಿ, ತ್ರಾಸನ್ಯಾಗ ಬಳಲಾಕತ್ತೀವಿ. ಆದ್ರ ಇವತ್ತು ನಮಗ ದೇಶದ 2 ಕಣ್ಣುಗಳು, ಒಂದು ರೈತ, ಒಂದು ಸೈನಿಕ. ಇವೆರಡೂ ಕಣ್ಣು ಇರ್ಲಿಕ್ಕಂದ್ರ ನಾವ್ ಏನ್ ಮಾಡಕತ್ತಿ? ಏನು ಮಾಡಕ್ಕಾಗುದಿಲ್ಲ. ರೈತ ಬೆಳೆದ್ರ ಜಗತ್ತಿಗೆ ಹಣ್ಣು ಹೋಗತ್ತೆ. ದೇಶ ಸೇವೆ ಮಾಡೋ ಸೈನಿಕರು ಅವರಲ್ಲಿ ಅದಾರ ಅಂತೇಳಿ ಇವತ್ತು ಸುಸೂತ್ರವಾಗಿದ್ದೀವಿ. ಆದ್ರ ಈಗಿನ ದಿನಮಾನದೊಳಗ ತುಟ್ಟಿ ದಿನಮಾನ, ಹೊರಗೆ ಹೋಗಿ ಬಂದ್ರೆ ಒಂದ್ ಸ್ವಲ್ಪ ಖರ್ಚಾಕತ್ತೆ. ಆ ಒಂದು ಯುಗದಲ್ಲಿ ಸಹಿತ ಇವತ್ತು ರೈತರು ವರ್ಷಾನುಗಟ್ಟಲೆ ಕಬ್ಬು ಬೆಳಿತಾರ. ಆ ಕಬ್ಬು ಬೆಳೆದದಕ್ಕ ಒಂದು ನಿಗದಿ ಬೆಲೆಯನ್ನ ಕೊಡ್ರಿ. ನಾವೇನು ಇನ್ನೊಬ್ಬರು ಕಸ್ಕೊಳಕತ್ತಿಲ್ಲ, ನಮಗ ದುಡ್ದನ್ನ ಕೂಲಿ ರೂಪದ ಕೊಡ್ರಿ. ನಾವೇನು ಯಾರಿಗೆ ತೊಂದರೆ ಮಾಡೋದಿಲ್ಲ. ಯಾಕಂತಂದ್ರ ರೈತನ ಪರಿಸ್ಥಿತಿ ಇವತ್ತ ಬಹಳ ಕಷ್ಟದಾಗೈತಿ. ಯಾಕಂತಂದ್ರ ಮಂದಿಗೆ ನಾವ್ ಹೇಳ್ಬಹುದು ಎಲ್ಲಾ ಬೆಳಿ ಚಲೋ ಐತಂತೇಳಿ, ವಾಸ್ತವ ಪರಿಸ್ಥಿತಿ ರೈತಗೆ ಏನೈತೆ ಅನ್ನೋದು ಅವ್ನ ಒಬ್ಬಗ ಗೊತ್ತಿರ್ತದೆ. ಗೊಬ್ಬರ ತರಕ್ಕೆ ರೊಕ್ಕ ಹೋಗತಿ, ಮನ್ಯಾಗ ದುಡಿಬೇಕು, ಬಡತನಕ್ಕಿಂತ ತಿನ್ನಾಕತ್ತೈತಿ. ಅದ್ರೊಳಗೆ ಇದೊಂದು ತ್ರಾಸ ಆತಂದ್ರ ರೈತನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದತ್ರಿ? ಸಾಕ್ಷಾತ್ ಭಗವಂತ ಸದಾಶಿವಪ್ಪನಲ್ಲಿ ಒಂದ ಬಿಡ್ಕೋತೀನಿ ನಾ ಪ್ರತಿಯೊಂದು ಕರಾಂಪುರದಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬೀಳಾರ್ದಂಗ ಕಾಪಾಡುವ ಸದಾಶಿವಪ್ಪ ಅಂತ ನಾ ಬಿಡ್ಕೋತಿರ್ತಾನೆ. ಯಾಕಂತಂದ್ರ ನೀರಿನ ಕೊರತೆ ಒಂದಾದ್ರ ರೋಗ ರುಜಿನಗಳ ಕೊರತೆ ಒಂದಾಕತ್ತೆ. ಅಂತ ಒಂದು ಪರಿಸ್ಥಿತಿ ಒಳಗ ರೈತರು ಬೆಳೆದಂತ ಬೆಳೆಗಳಿಗೆ ನಿಗದಿ ಬೆಲೆ ಸಿಗ್ಲಿಕ್ಕಂದ್ರ ನಾವೇನ್ ಮಾಡ್ಬೇಕ್ರಿ ಇವತ್ತ? ಯಾಕಂದ್ರ ನಮಗ್ ಬೇಕಾಗಿರೋದು ನಾವು ಕಷ್ಟಪಟ್ಟು ಬೆವರು ಸುರಿಸಿ ನಾವು ದುಡ್ದಿವಿ ಹೊಲದಾಗ. ಒಂದ ವಿಚಾರ ಮಾಡ್ರಿ, ಕಬ್ಬನ್ಯಾಗ ಗೊಬ್ಬರ ಒಯ್ಯಾಕ ಹೋಗ್ಬೇಕಂತಂದ್ರ ಪರಿಸ್ಥಿತಿ ಗೊತ್ತಾಕತ್ತೆ. ಒಂದು ಚೀಲಕ್ಕೆ 2 ತಗೋತಾರ,
ಆಮೇಲೆ ಮಳಿ ಹೆಚ್ಚಾತು, ಅತಿವೃಷ್ಟಿ ಆತು, ಅನಾವೃಷ್ಟಿ ಆತಂದ್ರ ಕಬ್ಬನ ಹಾಳಾಕತ್ತೆ. ಒಂದ್ ವರ್ಷದ ಪೀಕೆಲ್ಲ ಕೈಗೆ ಬಂತದ್ದು ಬಾಯಿಗೆ ಬರ್ಲಿಲ್ಲ, ಆ ಲೆಕ್ಕಕ್ಕೆ ಆಕತಿ. ಎಲ್ಲಾ ಕಷ್ಟನೂ ಐತೆ. ಆ ಕಷ್ಟದೊಳಗೂ ಸಹಿತ ಒಂದೇ ನಮಗ್ ಕೆಟ್ಟ ಅನ್ಸೋದೇನಪ್ಪಾ ಅಂತಂದ್ರ ಇವತ್ತು ನಾವು ಬೆಳೆದಂತ ಅನ್ನವನ್ನ ಎಲ್ಲಾ ಕಡೆ ಹೊಕ್ಕತ್ತೆ. ಆ ಅನ್ನ ಹಾಕೋ ರೈತ ಇವತ್ತು ರಸ್ತೆ ಮೇಲೆ ಕೂತು ಧರಣಿ ಸತ್ಯಾಗ್ರಹ ಮಾಡಕತ್ತಾನಂತಂದ್ರ ಒಂದೇದು ರೈತ ನಂಬಿದಂತ ಜಾನುವಾರುಗಳಿರ್ತಾವ, ಮೇವು ಇಲ್ಲ, ಸರಿಯಾಗಿ ಮಳಿ ಇಲ್ಲ, ಬೆಳೆ ಬರುವಂತು, ರೋಗ ಕಾಡಕತ್ತೈತಿ. ಇಷ್ಟೆಲ್ಲಾ ಕಷ್ಟದ ನಡುವ ನಾವು ರಸ್ತೆ ಮೇಲೆ ಕುಂತು ಧರಣಿ ಮಾಡಕತ್ತೀವಿ. ಉದ್ದೇಶ ಇಷ್ಟೇ, ಸದಾಶಿವಪ್ಪನಲ್ಲಿ ಕೈ ಮುಗಿದು ಬಿಡ್ಕೋತ ನಾನು ನಮ್ಮ ರೈತರ ಕಣ್ಣೀರು ಒರೆಸುವಂತವ್ರು ಆದಷ್ಟು ಜಲ್ದಿ ಬಂದ ನಮ್ಮ ಒಳ್ಳೆಯ ಬೆಲೆಯನ್ನ ನಿಗದಿ ಮಾಡಬೇಕು. ಯಾಕಂತಂದ್ರ ಮನುಷ್ಯನಿಗೆ ಕಷ್ಟ ಯಾಕಪ್ಪ ಅಂದ್ರ ಕೈಗೆ ಬಂದು ತುತ್ತ ಬಾಯಿಗೆ ಬರ್ಲಿದ್ದಾಗ ಕಣ್ಣಾಗಿ ನೀರು ತನ್ನಿಂದ ತಾನ ಹೋಗ್ತಾವ. ಯಾಕ ಅವನ ಕಷ್ಟ ಅವನಿಗೆ ಅಷ್ಟೇ ಗೊತ್ತಲ್ಲ. ಅದಕ್ಕೆ ನಾ ಏನ್ ಹೇಳ್ತೀನಿ, ಇಷ್ಟೊಂದು ಜನ ರೈತ ಮುಖಂಡರು ಹಗಲಿರುಳು ಎನ್ನದೆ 4 ದಿನ ಮನೆಯನ್ನ ಬಿಟ್ಟು ಸತ್ಯಾಗ್ರಹ ಮಾಡಕತ್ತೀರಿ. ಆದ್ರ ಸದಾಶಿವಪ್ಪ ಆದಷ್ಟು ಬೇಗನೆ ಈ ಒಂದು ರೈತ ಏನಿ ಮಾಡತಾರಲ್ಲ ಧರಣಿಗೆ ಒಂದು ನಿಗದಿ ಬೆಲೆಯನ್ನ ಘೋಷಿಸಲಿ. ಸದಾಶಿವಪ್ಪ ನಮ್ಮ ರೈತರ ಕಷ್ಟಕ್ಕ ಕಣ್ಣು ತೆಗೆದ ಅದಕ್ಕೊಂದು ನಿಗದಿತ ಬೆಲೆಯನ್ನ ಕೊಡ್ಲಿಕ್ಕೆ ಸದಾಶಿವಪ್ಪನಲ್ಲಿ ನಾನು ಬಿಡ್ಕೋತೇನೆ ಇವತ್ತು. ಯಾಕಂದ್ರ ಇದ್ದವ್ರು ಹೆಂಗಾದ್ರೂ ಬದುಕ್ತಾರ, ಇದ್ದವ್ರು ಹೆಂಗಾದ್ರೂ ಬದುಕ್ತಾರ. ಬಡತನಿದ್ದವ್ರು ಏನ್ ಮಾಡ್ಬೇಕ್ರಿ? ಇವತ್ತ ದುಡಿಬೇಕು, ಇವತ್ತ ತಿನ್ನಬೇಕು. ಅದಕ್ಕ ನಂದು ಒಂದೇ ಐತಿ, ಸದಾಶಿವಪ್ಪನಲ್ಲಿ ಒಂದೇ ಬೇಡಿಕೆ ಐತಿ ನಂದ. ದುಡ್ದವಂಗ ಪಗಾರ ಸಿಗ್ಲಿ, ಓದಿದವಂಗ ನೌಕರಿ ಸಿಗ್ಲಿ. ಇವಾಗ ಅದಕ್ಕ ದಯವಿಟ್ಟು ಎಲ್ಲಾ ರೈತರು ಶಾಂತ ರೀತಿಯಿಂದ ಇವತ್ತು ಧರಣಿ ಮಾಡಕತ್ತೀರಿ. ಸದಾಶಿವಪ್ಪನ ಆಶೀರ್ವಾದದಿಂದ ಒಂದು ಒಳ್ಳೆ ಬೆಲೆ ನಿಮ್ಗೆ ಸಿಗ್ಲಿ, ಅದಕ್ಕೊಂದು ಒಳ್ಳೆಯ ನಿಗದಿ ಬೆಲೆಯನ್ನ ಘೋಷಣೆ ಮಾಡಲಿ ಅಂತ ಹೇಳಿ ಸದಾಶಿವಪ್ಪನ ಪಾದಕ್ಕೆ ನಿಮ್ಗೆ ಸದಾಕಾಲ ನಾವು ಸದಾಶಿವಪ್ಪನ ಆಶೀರ್ವಾದ ಅಷ್ಟೇ ಅಲ್ಲ, ರೈತರಿಗೆ ನಾವು ಸಹಿತ ನಿಮಗೆ ಹಿಂದಿದೀವಿ ಅಂತ ಹೇಳಿ ನನಗೆ ಹೇಳಕ್ ಒಂದು ಅವಕಾಶ ಐತಿ. ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಆದಷ್ಟು ಜಲ್ದಿ ಸದಾಶಿವಪ್ಪ ಅಂತ ಇತ್ತಾನ ಒಂದು ಒಳ್ಳೆಯ ಬೆಳೆ ನಿಗದಿ ಆಗಲಿ ಅಂತೇಳಿ ಸದಾಶಿವಪ್ಪನಲ್ಲಿ ಬೇಡ್ಕೊಂಡು, ಓಂ ಹರಿವ ಹಾವಿನ ಗಂಡು, ಉರಿಯುವ ಕಿಚ್ಚಿನ ಗಂಡ, ಹಂಡ ಹಾರೂರು ಗಂಡ, ಲಂಡ ಮುಸಲಾರ ಗಂಡ, ತುಂಡ ಜನಿವಾರ ಗಂಡ, ಕೊಟ್ಟು ಕುದೇವರ ಗಂಡ, ಇಟ್ಟಂಗ್ ಸಾವಿರ ಗಂಡ, ವಿಧಿ ಗಂಡ, ವಿಲಾಸದ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ಚೀಡಿ ಚಿಪಾಟಿ ಮಾಡೋರ ಗಂಡ, ನಾ ಅಂದವರ ಗಂಡ, ಆದಿ ಗಂಡ, ಅನಾದಿ ಗಂಡ, ಅಡಿಮೆಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲುವುದು ಬರ್ತಾನೆ ಒಡೆಯ ಸದಾಶಿವ ಭೂಪರಾಕ್ರಮೆ. एक लाख 80,000 पांचों पीर जंगम जिता फिर मोर लो पंडी बचा की पकड़ बचा की जय जय नम पार्वती, जय जवान, जय जवान. ಎಲ್ಲ ರೈತ ಸಂಘಕ್ಕೆ ಸದಾಶಿವಪ್ಪನ ಆಶೀರ್ವಾದ ಇರಲಿ. ಆದಷ್ಟು ನಿಮ್ಗೆ ಸದಾಶಿವಪ್ಪ ಒಳ್ಳೇದು ಮಾಡ್ತಾನೆ. ಕಾಲಜ್ಞಾನದ ಸದಾಶಿವಜ್ಜನ ಗದ್ದುಗೆಗೆ ಬೇಡಿಕೊಂಡು ನಿಮಗೆ ಲಘು ಬಗೆಯಿಂದ ರೇಟ್ ಸಿಗತಕ್ಕಂಥದ್ದಾಗ್ಲಿ, ಆ ರೇಟ್ ಕೊಡ್ತಕ್ಕಂಥವ್ರು ಬಂದು ಇಲ್ಲಿ ವೇದಿಕೆಗೆ ಬಂದು ಘೋಷಣೆ ಮಾಡ್ಲಿ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ವೇದಮೂರ್ತಿ ಸಿದ್ದರಾಮಯ್ಯ ಮಹಾಸ್ವಾಮಿಗಳಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ರಿ.